ನಾನು ಉಟ್ಕೊಂಡಿದ್ದ ಸೀರೆ ಬಗ್ಗೆ ತುಂಬಾ ಚೆನ್ನಾಗಿ ಕೇಳಿದ್ದೀರಾ. ಉತ್ತರ ಕರ್ನಾಟಕ ಜೈ, ಉತ್ತರ ಕರ್ನಾಟಕ ಜೈ. ಇಲ್ಲಿ ಬಂದು ಕೆಲಸ ಮಾಡ್ತಿಲ್ಲ ಯಾಕೆ? ಬಾಡಿ ಆಫ್ ದ ಸ್ಯಾರಿ ಈ ರೀತಿ ಇದೆ. ಇಟ್ ಇಸ್ ದ ಬರ್ತ್ಡೇ ಆಫ್ ಚಾಚಾ ನೆಹರು. ನಿಮ್ಮಂತವರ ಎಷ್ಟು ದೇಶದಲ್ಲಿ ನೋಡಿದೀನಿ ಗೊತ್ತಾ? ದೇ ಡು ನಾಟ್ ವಾಂಟೆಡ್. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಹಲ್ಲು ರಘು ಸುಷ್ಮಿತಾ ಯುಕ್ತ ಯೂಟ್ಯೂಬ್ ಚಾನೆಲ್. ನೀರು ಕುಡಿದ್ಬಿಟ್ಟು ಬಾಯಾರಿಕೆ ಆಗ್ತಿದೆ, ಅದಕ್ಕೆ ನಮ್ಮ ಅಪ್ಪ ಅಂಗಡಿ ಕರ್ಕೊಂಡು ಹೋಗ್ಬಿಟ್ಟು ನೀರು ತಗೊಂಡ್ಬಿಟ್ಟು ಸಣ್ಣಿಗೆ ಕರ್ಕೊಳಕ್ ಹೋಗ್ತಿದ್ದೀವಿ. ನನಗೆ ಮಾತಾಡಿ 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 ಅಪ್ಪ ಇಂಥ ಕಷ್ಟನ ಎಲ್ಲರಿಗೂ ನೋಡೋಕ್ಕಾಗುತ್ತೆ. ನಿಮ್ಮಂಥವ್ರ ಎಷ್ಟು ದೇಶದಲ್ಲಿ ನೋಡಿದೀನಿ ಗೊತ್ತಾ? ನಮ್ಮಪ್ಪ ಡ್ರೈವಿಂಗ್ ಗಾಡಿ ಶಾಫ್. ಅದಕ್ಕೇನು ಈಗ ಸಣ್ಣಿನ ಕರ್ಕೊಳಕ್ ಹೋಗೋಣ ಬನ್ನಿ. ಅಪ್ಪ ಮಾತಾಡಲ್ಲ, ಮೌನವಾಗಿದ್ದಾರೆ. ನಮ್ಮ ಸಣ್ಣಿನ ನಾವು ಯಾರ್ದೋ ಮನೆಗೆ ಬಿಟ್ಟು ಬಂದಿದ್ದೀವಿ. ಈಗ ಹೋಗಿ ಕರ್ಕೊಬಿಡ್ಬೇಕು. ಈಗ ಮನೆಗೆ ಹೊರಗ್ಬಿಟ್ಟು ನಂಗೆ ಗೊತ್ತು ಅವಳು ನಮ್ಮ ಸಣ್ಣಿನ ಕಟ್ಟಕ್ಕೆ ಬೋದು ಜೈಲಲ್ಲಿ ಹಾಕಿಡ್ಬೇಕು ಅಂತ. ಜೈಲಿಗೆ ಹಾಕಿದಾರ. ಈಗ ನಾವೇ ಕೀ ತಗೊಂಡು ಜೈಲ್ ಓಪನ್ ಮಾಡ್ಬಿಟ್ಟು ಎತ್ಕೊಳ್ಳಬೇಕಾ? ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದಂಗೆ ಸನ್ನಿ ಉತ್ತು ಬರ್ತಲ್ಲ ಉತ್ತು ಬರಲ್ಲ ನೋಡೋಣ. ಒಂದು ಸಾಂಗ್ ಹೇಳ್ತೀನಿ, ಅದು ತೆಲುಗು. ಚಿಕಡಿ 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 ಚಿಕಡಿ. ಆ ಸಾಂಗು ನಮ್ಮ ಅಪ್ಪಂಗೇನೆ ಇಷ್ಟ. ಯಾವ ಕಾರಲ್ಲಿ ಈಗ ಕಾರಲ್ಲಿ ನಾವು ಸಣ್ಣಿಗೆ ಕರ್ಕೊಂಡು ಹೋಗೋಣ. ಚಿಕಡಿ 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 ಎಷ್ಟೊಂದು ದಿನ ಆಯ್ತು ನೋಡ್ಬಿಟ್ಟು. ಏನು ಊಟ ಹಾಕಿದ್ರು ಅವರು? ಹಾಕಿಲ್ವಾ? ಎಷ್ಟೊಂದು ದಿನ ಆಯ್ತು, 2 days ನಾನು ಇನ್ನು ನೋಡೇ ಇಲ್ಲ ಬೆಂಗಳೂರು. ಅದಕ್ಕೆ ಕರ್ಕೊಂಡು ಹೋಗ್ತೀವಿ ನಿಮ್ಮ. ನಮ್ಮ ಸನ್ನಿ ಫಾಬಿನ ಬೆಂಗಳೂರು ನನಗೆ ಸಿಕ್ಕಿದ್ಲು. ಸುಮ್ಮನೆ ಕ್ಯೂದಾಗ ಅದಕ್ಕೆ ಆಯ್ತಲ್ಲ. ಉತ್ತರ ಕರ್ನಾಟಕ ಜೈ ಅಲ್ಲ, ಜೈ ಕರ್ನಾಟಕ ಮಾತೆ ಅನ್ಬೇಕು. ನೀನ್ ಹಾಕೊಂಡಿರೋದು ಕನ್ನಡ ಫ್ಲಾಗ್ ಅಲ್ವಾ? ಹೇಳು ಜೈ ಕರ್ನಾಟಕ ಮಾತೆ. ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ ಮಾತೆ, ಜೈ ಕನ್ನಡ. ಹಸಿರು ಉಳಿಸಿ ನಾಡು ಬೆಳೆಸಿ, ಇಲ್ಲ ನಾಡು ಬೆಳೆಸಿ ಹಸಿರು ಉಳಿಸಿ. ಜೈ 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 ಜೈ. ನ್ಯಾಯ ಬೇಕಾ? ಯಾವ ನ್ಯಾಯ ಬೇಕು ನೋಡಿ ಬತ್ತೈತೆ. ಯಾಕೆ ಬೇಕು ನ್ಯಾಯ? ನಿಂಗೆ ಏನ್ ನ್ಯಾಯ ಬೇಕು ನಿಂಗೆ? ನಾವು ಖುಷಿಯಾಗಿರಕ್ಕೆ. ಖುಷಿಯಾಗಿರಕ್ ನ್ಯಾಯ ಬೇಕಾ? ಯಾರೇನು ಖುಷಿ ಕಿತ್ಕೊಂಡಿರೋದೀಗ? ತಾತ. ಯಾಕೆ ಗೊತ್ತಿಲ್ಲ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಯಾಕೆ? ಇತ್ತ ಹೇಳು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಹಾಡು ಹೇಳಪ್ಪ. ಮೇಲೆತ್ಕೊ ಇನ್ನೊಂದು ಸ್ವಲ್ಪ. ಕಾಲು ಟಚ್ ಆಗ್ತೈತೆ. ಬೈಲ್ ಹತ್ರ ಬಾ. ಹೇಳೀಗ. ಹುಟ್ಟಿದರೆ ಕನ್ನಡ ಹುಟ್ಟಬೇಕು ಹೇಳು. ಸಖತ್ತಾಗೈತಿ ಹೇಳು. ಹೇಳು. ರೆಡಿ? ಮತ್ತೆ ಬೇರೆ ಯಾವ ಸಾಂಗ್ ಬರುತ್ತೆ? ಕನ್ನಡವೇ ನಮ್ಮಮ್ಮ, ಅದು ಗೊತ್ತಾ? ಜೈ ಉತ್ತರ ಕರ್ನಾಟಕ, ಜೈ ಉತ್ತರ ಕರ್ನಾಟಕ ಮಕ್ಕಳು. ನನಗೆ ಉತ್ತರ ಕರ್ನಾಟಕ ಇಷ್ಟ. ಹೌದಾ? ಉತ್ತರ ಕರ್ನಾಟಕದಲ್ಲಿ ಯಾವ ಊರು ಇಷ್ಟ ನಿಂಗೆ?
ನಾವು ಬದುಕ್ತಾನೆ ಹೌದು. ಅದಕ್ಕೆ ನಾನು ನಿಂಗೋಸ್ಕರ ಗಿಫ್ಟ್ ತಂದಿದ್ದೀನಿ, ಕೊಡ್ಲಾ? ಕೊಡು. ಏನು ಗಿಫ್ಟ್ ಇದು? ಕೋಲೆ ಸಿಲ್ವರ್ ಎಲ್ಲ ಮಿಕ್ಸ್ ಆಗೈತೆ ತಗೋ. ಬೇಕಾಗಿಲ್ಲ, ನಂಗೆ ಬೇಡ. ಇಲ್ಲಿ ಹೆಂಗಿದೆ? ಬೇಡ ನನಗೆ. ಶ್ರೀಮಂತ ಅಲ್ವಾ, ಇಟ್ಕೊಳ್ಳೋಣ ಬಾ ತಗೋ, ಹಿಂಗಿದ್ ಗಿಫ್ಟು. ಗೈಸ್, ಇವತ್ತು ನಾನು ನಾಗಾರ್ಜುನ ಸ್ಟೈಲ್ ಆಂಧ್ರ ಪಪ್ಪು ಮಾಡ್ತಿದ್ದೀನಿ. ಅದಕ್ಕೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಕರಿಬೇವು, ಮೆಣಸಿನ್ಕಾಯಿ, ಹಾಗೆ ಕಟ್ ಮಾಡ್ಕೊಂಡಿರೋ ಪಾಲಕ್ ಸೊಪ್ಪು ಬೇಕಾಗುತ್ತೆ. ಸೊ ಬನ್ನಿ ಹೇಗೆ ಮಾಡೋಣ ಅಂತ ತೋರಿಸ್ತೀನಿ. ಹಾಗೆ ಬೇಳೆನ ಇಲ್ಲಿ ನಾನು ಕೂಗಿಸಿಟ್ಕೊಂಡಿದ್ದೀನಿ. ಸೊ ಫಸ್ಟು ನಿಮಗೆ ಯಾವ ಪಾತ್ರೆ ಬೇಕೋ ಆ ಪಾತ್ರೆಯಲ್ಲಿ ನೀವು ಎಣ್ಣೆ ಹಾಕ್ಕೋಬೇಕು. ಆದಮೇಲೆ ಸಾಸಿವೆ, ಜೀರಿಗೆ, ಆಮೇಲೆ ಒಣಮೆಣ್ಸಿನ್ಕಾಯಿ, ಆ್ಯಂಡ್ ನೀವು ಬೆಳ್ಳುಳ್ಳಿ ಇದ್ದರೆ ಬೆಳ್ಳುಳ್ಳಿನೂ ಹಾಕೋಬೋದು. ನೆಕ್ಸ್ಟು ಕರಿಬೇವು ಹಾಕೋಬೇಕು. ಕರಿಬೇವು ಹಾಕ್ಕೊಂಡು ನೀವು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಏನಿದೆ, ಸೊ ಈರುಳ್ಳಿನ ನಾನು ಹಾಕೋತಾ ಇದ್ದೀನಿ. ಅದಾದಮೇಲೆ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಏನಿದೆ ಅದನ್ನು ಅದಕ್ಕೆ ಹಾಕೋಬೇಕಾಗತ್ತೆ. ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕೋಬೇಕು. ಆಮೇಲೆ ಪಾಲಕ್ ಸೊಪ್ಪನ್ನ, ಕಟ್ ಮಾಡಿರೋ ಪಾಲಕ್ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆದಮೇಲೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದ್ದೀನಿ. ಆಮೇಲೆ ನಾವೇನು ಬೇಳೆ ಕೂಗಿಸ್ಕೊಂಡಿರ್ತೀವಲ್ಲ ಆ ಬೇಳೆನ ಡೈರೆಕ್ಟಾಗಿ ಇದಕ್ಕೆ ಹಾಕೋಬೇಕು. ಸೊ ಹಾಕೊಂಡು ಆದಮೇಲೆ ನೀವು ಸ್ವಲ್ಪ ಹುಣಸೆಹಣ್ಣು ರಸನ ಇದಕ್ಕೆ ಹಾಕೋಬೇಕಾಗತ್ತೆ. ಹಾಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಸರ್ವ್ ಮಾಡ್ಕೊಂಡು ತಿಂದರೆ ಟ್ರಸ್ಟ್ ಮೀ ಸಖತ್ ಟೇಸ್ಟಿಯಾಗಿರುತ್ತೆ. ನಂಗೆ ತುಂಬ ಇಷ್ಟ. ಸೊ ನೋಡಿದ್ರಲ್ಲ ಈ ಪಪ್ಪು ಮಾಡೋದು ಎಷ್ಟು ಈಸಿ ಅಂತೇಳಿ. ಸೊ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಯ್. ಸೊ ತುಂಬ ಜನ ರಾಧಾ ಅವರ ಸೀಮಂತದಲ್ಲಿ ನಾನು ಉಟ್ಕೊಂಡಿದ್ದ ಸೀರೆ ಬಗ್ಗೆ ತುಂಬ ಜನ ಕೇಳಿದ್ದೀರಾ, ಎಲ್ಲಿ ತೊಗೊಂಡಿದ್ದು ಅಂತೇಳಿ. ಇದನ್ನು ನಾನು ತೊಗೊಂಡಿದ್ದು ಚಿಕ್ಕಪೇಟೆಯಲ್ಲಿ. ಇವಾಗಿದು ಅಂದರೆ ಈ ಸೀರೆ ಬಂದ್ಬಿಟ್ಟಿದೆ ರಸ್ಟೆಡ್ ಆರೆಂಜ್ ಕಲರ್ಗೆ ಬ್ರೌನ್ ಕಲರು ತುಂಬಾ ಫೇಮಸ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಈ ಸಲ ಅದನ್ನೇ ಹಾಕೋಬೇಕು ಅಂತೇಳಿ ಹುಡುಕಿದ್ದು ಸಿಕ್ತು. ನಾನು ತೊಗೊಂಡಿದ್ದು ಚಿಕ್ಕಪೇಟೆಯಲ್ಲಿ ಯಾವುದೋ ಭೈರಪ್ಪ ಆ್ಯಂಡ್ ಸನ್ ಸಮಥಿಂಗ್ ಯಾವುದೋ ಇದೆಯಲ್ಲ ಶಾಪು, ಅಲ್ಲಿ ತೊಗೊಂಡಿದ್ದು. ಆ್ಯಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು 3,000 ರೂಪಾಯಿ ನಾನು ಕೊಟ್ಟಿದ್ದು. ಸೊ ನೀವು ನೋಡ್ತಾ ಇರ್ಬೋದು, ಇದೇ ಆ ಸೀರೆ. ನಾನು ಉಲ್ಟಾ ಮಡ್ಚಿದ್ದೀನಿ ಆ್ಯಕ್ಚುಲಿ. ಫ್ರಂಟ್ ನೋಡಿ ಈ ರೀತಿ ಬರುತ್ತೆ. ಒಂದು ನಿಮಿಷ ಗೈಸ್. ಸೊ ನೀವು ನೋಡ್ತಿರ್ಬೋದು ಸೀರೆ ಬಾಡಿ ಆಫ್ ದ ಸ್ಯಾರಿ ಈ ರೀತಿ ಇದೆ. ಲೈನ್ ಇದೆ. ಹಾಗೆ ಇಲ್ಲಿ ಬುಟ್ಟ ಡಿಸೈನ್ಸ್ ಇದೆ. ಆ್ಯಂಡ್ ಆರೆಂಜ್ ಕಲರ್, ಕಂಪ್ಲೀಟ್ ಆರೆಂಜ್ ಕಲರ್. ಆ್ಯಂಡ್ ಬಾರ್ಡ್ರ್ ಬಂದ್ಬಿಟ್ಟು ಈ ರೀತಿ ಇದೆ ಗೈಸ್. ಆಮೇಲೆ ಸೆರಗು ಬಂದು ಈ ರೀತಿ ಇದೆ. ಫುಲ್ಲು ರಿಚ್ಚಾಗಿ ಕಾಣಿಸುತ್ತೆ ಸೆರಗು. ಸೊ ದಿಸ್ ಈಸ್ ಹೌ ಇಟ್ ಈಸ್. ಆಮೇಲೆ ಅದಕ್ಕೆ ನಾನು ಸಿಂಪಲಾಗಿ ಕುಚ್ಚು ಹಾಕ್ಸ್ತೀನಿ. ನಾನು ತುಂಬ ಗ್ರ್ಯಾಂಡ್ ಬೇಡ, ಬಿಕಾಸ್ ಅದು ಕಾಣೋದು ಇಲ್ಲ ಕುಚ್ಚು ಅಂದ್ಬಿಟ್ಟು ಸಿಂಪಲಾಗಿ ಹಾಕ್ಸಿದ್ದೀನಿ. ಹೀಗಿದೆ. ಆ್ಯಂಡ್ ನನ್ನ ಬ್ಲೌಸ್ನ ಕೂಡ ಕೆಲವರು ಕೇಳಿದ್ದೀರಾ ಎಲ್ಲಿ ಹೊಲಿಸಿದ್ದು ಬ್ಲೌಸು ಅಂತೇಳಿ. ಸೊ ನಾನು ಐರಾ ಡಿಸೈನರ್ ಅಂತ ಇದ್ದಾರಲ್ಲ ಅವ್ರ ಹತ್ರನೇ ಹೊಲಿಸಿದ್ದು ಬ್ಲೌಸು. ಸೊ ನನ್ನ ಬ್ಲೌಸು ಈ ರೀತಿ ಇದೆ ಗೈಸ್. ಸಿಂಪಲ್ ಡಿಸೈನ್ ಮಾಡಿಸಿದ್ದು, ಜಾಸ್ತಿ ಡಿಸೈನ್ ಮಾಡಿಸ್ಲಿಲ್ಲ ನಾನು. ಸೊ ಫುಲ್ಲು ಇದು ಏನು ವರ್ಕ್ ಅಂತಾರೋ ನನಗೆ ಗೊತ್ತಿಲ್ಲ, ಬಟ್ ಈ ವರ್ಕ್ ಮಾಡಿಸಿದ್ದೀನಿ. ಅಂದರೆ ಮಿಷಿನ್ ವರ್ಕ್, ಹ್ಯಾಂಡ್ ವರ್ಕ್ ನಂಗೆ ಗೊತ್ತಿಲ್ಲ. ಸೊ ತುಂಬಾ ಸಿಂಪಲಾಗಿ ಮಾಡಿಸಿದ್ದೀನಿ. ಕೈ ಹತ್ರ ಇಷ್ಟೇ ಆ್ಯಕ್ಚುಲಿ. ಆ್ಯಂಡ್ ಫ್ರಂಟು ಈ ಪಾರ್ಟ್ ಮಾತ್ರ ಕಲರ್ ಇದೆ, ಮಿಕ್ಕಿದೆಲ್ಲ ಸೇಮ್. ಸೊ ನಾನು ಎಲ್ಲಿ ತೊಗೊಂಡೆ ಅಂತ ಹೇಳಿದ್ನಲ್ಲ, ನೀವು ಕೂಡ ಹೋಗಿ ಪರ್ಚೇಸ್ ಮಾಡಿ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಬಿಕಾಸ್ ಈಗ ಇನ್ನೂ ಕಮ್ಮಿಗೆ ಸಿಗುತ್ತೆ ನಿಮಗೆ. 1,500ಕ್ಕೆಲ್ಲ ಈ ಥರ ಸೀರೆ ಕಾಂಬಿನೇಷನ್ಗಳು ಸಿಗುತ್ತೆ. ಬಟ್ ಕ್ವಾಲಿಟಿ ಡಿಪೆಂಡ್ ಆಗುತ್ತೆ. ಬಟ್ ನಂದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ರೇಷ್ಮೆ ಸ್ಯಾರಿ ಥರನೇ ಫೀಲ್ ಕೊಡುತ್ತೆ. 3,000 ಕೊಟ್ಟಿದ್ದು ಕಂಪ್ಲೀಟ್, ಅಂದರೆ ₹1 ಕಮ್ಮಿನ, ಕರೆಕ್ಟ್ 3,000 ರೂಪಾಯಿ ಕೊಟ್ಟಿದ್ದು. ಸೀರೆ ತುಂಬ ಜನ ಇಷ್ಟಪಟ್ಟರು. ಆಮೇಲೆ ನಾನು ಹಾಕೊಂಡಿದ್ದ ಸ್ಪೆಕ್ಟಮ್ ಕೂಡ ತುಂಬ ಜನ ಇಷ್ಟಪಟ್ರಿ. ಅಂದರೆ ಇಲ್ಲಿ ಹಿಂಗೆ ಹಾಕೋತಾರಲ್ಲ ಅದನ್ನು ಕೂಡ. ಸೊ ಅದನ್ನು ನಾನು ನಾರ್ಮಲ್ ಫ್ಯಾನ್ಸಿ ಸ್ಟೋರಲ್ಲಿ ತೊಗೊಂಡಿದ್ದು ವಿಜಯನಗರದಲ್ಲಿ. ಅದಕ್ಕೆ 200 ರೂಪೀಸ್ ಗೈಸ್. ಅದು ವೈಟ್ ಸ್ಟೋನ್ ಹಾಕ್ಕೊಂಡಿದ್ದಲ್ಲ. ಸ್ವಲ್ಪ ಹೊತ್ತು ಅದನ್ನು ರಾಧಾ ಹಾಕಿದ್ಲು. ಅಂದರೆ ನಾನು ಅದನ್ನು ಹಾಕ್ಕೊಂಡೆ. ಆಮೇಲೆ ಅದು ರಾಧಂಗೆ ಇಷ್ಟ ಆಯಿತು. ಅವಳದು ನಾನು ಇಸ್ಕೊಂಡು ನಂದು ಅವಳಿಗೆ ಹಾಕಿದ್ದೆ. ಆಮೇಲೆ ಫೋಟೋ ತೊಗೋಬೇಕಾದ್ರೆ ಮಾತ್ರ ನಾನೇ ಹಾಕ್ಕೊಂಡೆ ಅದನ್ನು. ಸೊ ಅದು 200 ರೂಪೀಸ್ ಆಯಿತು. ತುಂಬಾ ಚೆನ್ನಾಗಿದೆ ಅದು ಕೂಡ. ಕ್ವಾಲಿಟಿ ಕೂಡ ನನಗೆ ಇಷ್ಟ ಆಯಿತು. ಆಮೇಲೆ ನಿನ್ನೆ ಏನು ನಾನು ರೆಡಿಯಾಗಿದ್ನಲ್ಲ, ಕಂಪ್ಲೀಟ್ ಮೇಕಪ್ಪು, ಹೇರ್ ಸ್ಟೈಲು ಏನೇನಿದೆ ಫುಲ್ಲು ನಾನೇ ರೆಡಿಯಾಗಿದ್ದು. ನಾನು ಯಾರ ಹತ್ರನೂ ಮೇಕಪ್ ಮಾಡಿಸ್ಕೊಳ್ಳಿಲ್ಲ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣ್ತಿದೆ ಅಂತ ತುಂಬ ಜನ ಕಾಂಪ್ಲಿಮೆಂಟ್ ಕೊಟ್ಟರು. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕಾಂಪ್ಲಿಮೆಂಟ್ ಕೊಟ್ಟಿದ್ದೀರಾ. ಆ್ಯಂಡ್ ಅಷ್ಟೇ ಗೈಸ್. ಸೊ ಸೀರೆ ಬಗ್ಗೆ ತುಂಬ ಜನ ಕೇಳ್ತಿದ್ರಿ. ಸೊ ಹೇಳಿದ್ದೀನಿ, ನೀವು ಕೂಡ ಪರ್ಚೇಸ್ ಮಾಡೋಂಗಿದ್ರೆ ಹೋಗಿ ಪರ್ಚೇಸ್ ಮಾಡಿ. ಓಕೆ. ಚಿಲ್ಡ್ರನ್ಸ್ ಡೇ ಬಗ್ಗೆ ಹೇಳಪ್ಪ. ಚಿಲ್ಡ್ರನ್ಸ್ ಡೇ ಬಗ್ಗೆನಾ? ಕುತ್ಕೋ, ಚಕ್ಕಲ್ ಬಲ ಕುತ್ಕೋ, ಸುಮ್ಮನೆ ಹೇಳಿ. Children's Day celebrated on November 14th. It is the birthday of Jawaharlal Nehru. He loved children very much. Next.
Next, Children's Day is Children's Day is special day for kids. ಆಮೇಲೆ We eat the chocolates and play the game and sweets. and sweets and play the game ಎಲ್ಲಿ in school. ಅಷ್ಟೇ ಬಿಡಿ ಅಂಡ್ Foxes and the grapes. ಹೇಳು Foxes and the grapes. The foxes and the grapes. One afternoon, the fox was walking through the forest and saw a bunch of grapes hanging on the grapevine. His mouth was watering and wanted to eat the grapes. Taking a few steps back, the fox jumped, but failed, but missed the hanging grapes. Again, fox took few steps back. The fox jumped, but still failed. Finally giving up, the fox turned his nose and said, "Those grapes are salt," and walked away. Moral of the story: those who cannot get the thing often say they do not want it. ನಿಂಗೆ ಬತ್ತಿತ್ತಾರದ ಇವೆಲ್ಲ ಕಾಲೇಜಲ್ಲಿ ಹೇಳು ಈಗ ತಾತಾಡ್ತಾರೆ. ಈಗ ಡಿಕ್ಟೇಷನ್ ಬರಿಬೇಕು. ನಾನು ಹೇಳಿದ್ದ ವರ್ಡ್ಸ್ನ ಬರಿಬೇಕು. ತಗೋ ಇದ್ದಾಗ ABCD 1 2 3 ಬಿಟ್ಟು ಇನ್ನೇನು ಹೇಳ್ತಾರೆ ಬರೀ ಇಲ್ಲಿ ಬರ್ಕೊಂಡು ಹೋಗು. ಮಮ್ಮ ಬರಿಬೇಕು. ನಾಳೆ ಟೆಸ್ಟ್ ಇದೆ, ನಾಳೆ ಎಕ್ಸಾಮ್ ಇದೆ. ನೀವು ಓದಲ್ವಾ ಹಂಗಾರೆ? ಬರೀ ನೀವು ಫಸ್ಟ್ ಅಂತೆ ಕ್ಲಾಸ್ಗೆ. ಹೌದಾ? ಇವಳು ಓದ್ತಾ ಇಲ್ಲ ನೋಡು. ಓದ್ತಿಲ್ಲ ಅಂದ್ರೆ ಬರೀ ಫಸ್ಟ್ ಆಗಲ್ಲ. ಲಾಸ್ಟ್ ಬರೀ ಹೇಳಿದ ಲೆಟರ್ಸ್ ಬರೀ. ರ್ಯಾಟ್ ಬರೀ. ರ್ಯಾಟ್ ಏನ್ ರ್ಯಾಟ್ ಸ್ಪೆಲ್ಲಿಂಗ್? ಯುಕ್ತ ಗುಡ್ ಗರ್ಲ್ ಬರೀತಾಳೆ. ಯುಕ್ತ ರ್ಯಾಟ್ ಸ್ಪೆಲ್ಲಿಂಗ್ ಏನು? ನೀವೆಲ್ಲ ಸ್ವಲ್ಪ ಸುಮ್ಮನೆ ನಾನು ಉಳಿಸ್ಬೇಕು. ನಿಮ್ಗೆ ಗೊತ್ತೇ ಎಷ್ಟು ಉಳಿಸ್ತಾವಲ್ಲ ಆ ದೇವ್ರಿಗೆ ನಂಗೆ ಗೊತ್ತಾ. ಉರಿಸ್ತಿಲ್ಲ, ನೀನ್ ಫಸ್ಟ್ ಬರ್ಲಿ ಅಂತ ಹೇಳ್ತೀರ ಕ್ಲಾಸ್ಗೆ. ಫಸ್ಟ್ ಬರಲ್ವಾ ನೀನು? ಫೇಲ್ ಆಗ್ತೀಯಾ? ನೀನ್ ಫಸ್ಟ್ ಬರ್ಬೇಕು ತಾನೆ. ಬಿಡ, ನಾವೇನು ಹೇಳ್ಕೊಡೋದು ಅವಳಿಗೆ. ಫಸ್ಟ್ ಬರೋದು ಬೇಡ. ಯಾವ ಪೇಪರ್ ನೀನು ಒಂದ್ ನಿಮಿಷ, ನಿಮ್ಮಮ್ಮ ರಂಜಿತಾ ಪಾಪುನ ಮುದ್ದು ಮಾಡಿದ್ರೆ, ಎಲ್ಲ ಪಾಪುನ ಮುದ್ದು ಮಾಡಿದ್ರೆ ನಿಂಗೆ ಎಷ್ಟು ಸಿಟ್ಟು ಬರುತ್ತೆ ನೋಡು. ಹಂಗೆ ನಿಮ್ ಮಿಸ್ ಕೂಡ ಬೇರೆಯವ್ರನ್ನ ಚೆನ್ನಾಗಿ ಅವ್ರು ಓದಿದಾರಂತ ಅವ್ರನ್ನ ಮುದ್ದು ಮಾಡಿದ್ರೆ ನಿಂಗೆ ಸಿಟ್ಟು ಬರಲ್ಲ? ಇಲ್ಲಿ ಬರಿ. ಬರ್ಬೇಕು ತಾನೆ. ಇಲ್ಲಿ ಬರಿ. ಕ್ಯಾಟ್ ಬರಿ. ಏನ್ ಕ್ಯಾಟ್ ಸ್ಪೆಲ್ಲಿಂಗು ಹೇಳು. ಹಿಂಸೆ ಮಾಡ್ತಿದ್ದಾರೆ ನಿನಗೆ. ಬರೀ ಕ್ಯಾಟ್ ಏನ್ ಹೇಳ್ತಿದ್ಯ ಯುಕ್ತ? ಕ್ಯಾಟ್ ಸ್ಪೆಲ್ಲಿಂಗ್ ಬರಿ ಯುಕ್ತ. ಹೇಳ್ಕೊಂಡು ಗುಡ್. ಬ್ಯಾಟ್ ಸ್ಪೆಲ್ಲಿಂಗ್ ಬರಿ. ಬ್ಯಾಟಾ ಮೇಲ್ಗಡೆ ಬರೀಬೇಕು. ಎಲ್ಲಾದ್ರೂ ಬರಿ. ಏನ್ ಬರೀತಿದ್ಯಾ? ಏನ್ ಬರೀತಿದ್ಯಾ? ಏನಂತ ಮಮ್ಮಿ ಆಗ್ಲೇ ಇದನ್ನ ಈಗ ಮೇಲ್ಗಡೆ ಹಾಕ್ಬೇಕಂದಿಲ್ಲ. ಸ್ವಲ್ಪ ಉದ್ದ ಬರಿಬೇಕು ಬ್ಯಾಟು. ಬಿ ಗುಡ್. ರ್ಯಾಟ್ ಬರಿ. ರ್ಯಾಟ್ ಗುಡ್ ಗರ್ಲ್. ಹ್ಯಾಟ್ ಬರಿ. ಹ್ಯಾಟ್. ಆಯ್ತಾ? ಅಷ್ಟು ಉದ್ದ ಮಾಡಬೇಕು. ವ್ಯಾನ್. ನೀವು ಸ್ವಲ್ಪ ಸುಮ್ಮನಿರಮ್ಮ. ಆಯ್ತು, ಸುಮ್ಮನೆ. ಪೆನ್ ಬರಿ. ಪೆನ್. ಪೆನ್ನು. ಪ್ಯಾನ್ ಅಲ್ಲ, ಪೆನ್ನು. ಎ ಬರ್ಬೇಕಾ ಇ ಬರ್ಬೇಕಾ ಪೆನ್ಗೆ? ಗುಡ್. ಡೆನ್ ಬರಿ. ಡೆನ್. ಪಡ್ತಾ ಏನಕ್ಕೆ ಪಡ್ತಾ. ಸ್ಟಾರ್ಟಿಂಗ್ ಸ್ಟೆಪ್ ಹೆಂಗಪ್ಪ ಮಾಡೋದವರು? ನಾಚ್ಕೋಬಾರ್ದು, ಮಾಡು. ಇದು ಮಾಡೋದು. ಎನ್ನೆಲ್ಲ ಪಕ್ಕ ಜಾರಿಂದೆ ಈ ಪಕ್ಕ. ಯುಕ್ತ ರಾಘವೇಂದ್ರ
ಏನ್ ಮಾಡ್ತಾ ಇದೀಯಮ್ಮ? ಚಪಾತಿ. ಈಗ ಮಾಡಿರೋದ ಅದು? ಅಷ್ಟು ಚೆನ್ನಾಗಿ ಹೌದಾ? ಸೂಪರ್ ಆಗಿ ಮಾಡಿದ್ಯಾ. ಅದೇ ಬೇಗ ಆಗುತ್ತೆ. ಅದೇದು ಮತ್ತೆ ಎಣ್ಣೆ ಕೊಡ್ತೀರಾ? ಬ್ಯಾಕ್ ಟು ಬೆಂಗಳೂರು. ಹಿಂಗ ಅನ್ಸ್ತೈತೆ? ಖುಷಿ ಆಗ್ತೈತಾ? ಆಮೇಲೆ ಇಲ್ಲಿ ಬಂದು ಕೆಲಸ ಮಾಡ್ತಿಲ್ಲ ಯಾಕೆ? ಕುಂತ್ರ ಬೇಜಾರು, ಇನ್ನೇನು ಮಾಡಲಿ, ಅಭ್ಯಾಸ ಮಾಡಿ ಮಾಡಿ. ಓಕೆ, ಇನ್ನೂ ಐತೆ ರೆಸ್ಟ್ ಮಾಡೋಕ್ಕೆ ಟೈಮ್. ಸೊ ನಾವು ಇವಾಗ ತಾನೇ ಚಿಕನ್ ಮಾಡಿ ಕೂತಿದ್ದೀವಿ. ಚಿಕನ್ಗೆ ಚಪಾತಿ ಮಾಡ್ತಾ ಇದ್ದಾರೆ. ಗಿಲಿ ಅಂತ ವೆಯ್ಟ್ ಮಾಡ್ತಾ ಹೋಗಿ. ಸೊ ಗೈಸ್, ನೈಕಾಯಿಂದ ನಾನು ಕೆಲವೊಂದು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ಸೊ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ಏನು ತರಿಸಿದ್ದೀನಿ ಅಂತ. ಸೊ ನಾನು ಸೆಟಾಫಿಲ್ ಅವ್ರದ್ದು ಮಾಯ್ಶ್ಚರೈಸರ್ ತರಿಸಿದ್ದೀನಿ. ಬಿಕಾಸ್ ನನ್ನ ಫೇಸು ಗುಳ್ಳೆ ಜಾಸ್ತಿ ಆಗಿಬಿಟ್ಟಿದೆ. ಆ್ಯಂಡ್ ಮಿನಿಮಲಿಸ್ಟ್ ಅವ್ರದ್ದು ವಿಟಮಿನ್ ಸಿ ಫೇಸ್ ಸಿರಮ್ನ ತರಿಸಿದ್ದೀನಿ. ಜೊತೆಗೆ ಇದು ಫ್ರೀ ಬಂದಿದೆ. ಇದು ಕೂಡ ಮಾಯ್ಶ್ಚರೈಸರ್ ಆ್ಯಕ್ಚುಲಿ. ಆ್ಯಂಡ್ ಇದು ನೋಡಿದೆ ನೈಕಾ ಲಕ್ಸ್ ಲಕ್ಸುರಿ ಸ್ಟೋರು. ಸೊ ಇದು ತುಂಬಾ ಚೆನ್ನಾಗಿದೆ. ಬಾಕ್ಸ್ ನಂಗೆ ತುಂಬ ಇಷ್ಟ ಆಯಿತು. ಸಖತ್ ಕ್ಯೂಟ್ ಆಗಿದೆ. ಸೊ ಇದರಲ್ಲಿ ಏನು ಬಂದಿದೆ ಅಂತೇಳಿ ತೋರಿಸ್ತೀನಿ ನೋಡಿ. ನಾನು ರೆಟಿನಾಲ್ ನೈಟ್ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅಂದರೆ ನನ್ನ ಮುಖದಲ್ಲಿ ಸಖತ್ ಗುಳ್ಳೆ ಆಗಿರೋದ್ರಿಂದ ಇದು ತುಂಬ ಚೆನ್ನಾಗಿದೆ ಅಂತೇಳಿ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಇದನ್ನು ಕೊಟ್ಟಿದ್ದಾರೆ ಗಿಫ್ಟು ಜೊತೆಗೆ. ಇದು ಮೇ ಬಿ ಓಕೆ ಸ್ಯಾಂಪಲ್ ಫೇಸ್ ಬೇಸ್ ಕೊಟ್ಟಿದ್ದಾರೆ. ನನಗೆ ಬಾಕ್ಸ್ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಈ ಬಾಕ್ಸಲ್ಲೇ ನನ್ನ ನೈಟ್ ಕೇರ್ ರೂಟೀನ್ನ ಎಲ್ಲನೂ ಇಟ್ಟಿದ್ದೀನಿ. ಆ್ಯಂಡ್ ಏನೇನೆಲ್ಲ ಇಟ್ಟಿದ್ದೀನಿ ಅಂತ ನಾಳೆ ತೋರಿಸ್ತೀನಿ. ಸೊ ದಟ್ಸ್ ಆಲ್ ಫಾರ್ ದ ಡೇ. ಯಾರೆಲ್ಲ ಈ ವ್ಲಾಗ್ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್. ಬಾಯ್, ಗುಡ್ ನೈಟ್.